ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ದೇವರಾಜ್. ನೀವು ನೋಡ್ತಾ ಇದ್ದೀರಾ ರಾಕ್ ಸ್ಟಾರ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತಂದರೆ ವರದಕ್ಷಿಣೆ. ಈ ಭ್ರಷ್ಟಾಚಾರ ಅನ್ನೋದನ್ನ ನಾವು ಹೇಗೆ ತಡೆಗಟ್ಟಬೇಕು, ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು, ಯಾಕೆ ಇದು ಪದೇ ಪದೇ ಈ ವರದಕ್ಷಿಣೆ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇದು ನೋಡಿ. ತಂದೆ ತಾಯಿ ಆಗಲಿ ತನ್ನ ಮಗುವಿಗೆ ಜನ್ಮ ಕೊಟ್ಟಾಗ ತನ್ನ ಮಗುನ ತನ್ನ ಎದೆಯಲ್ಲಿ ಇಟ್ಕೊಂಡು ಬೆಳೆಸ್ತಾರೆ, ತನ್ನ ಅಪ್ಪುಗೆಯಲ್ಲಿ ಇಟ್ಕೊಂಡು ಬೆಳೆಸ್ತಾರೆ. ಬೆಳೆಸಿ ತನ್ನ ಎಜುಕೇಷನ್ ನೋಡಿಕೊಂಡು ತನ್ನ ಜೀವನದ ಒಂದು ಸ್ವರೂಪನೇ ತಂದೆ ತಾಯಿ ಆಗಿರ್ತಾರೆ. ಅಂಥದ್ರಲ್ಲಿ ಆ ಹೆಣ್ಮಕ್ಳನ್ನ ಅಷ್ಟು ಚೆಂದ ಬೆಳೆಸಿ ಮತ್ತೊಬ್ಬನಿಗೆ ಕೊಡಬೇಕಾದಾಗ ತನ್ನ ತಂದೆ ಆ ಮಗುನ ಬೆಳೆಸಿ ಅಷ್ಟು ಕಷ್ಟಪಟ್ಟು ಆ ಕಷ್ಟದಲ್ಲೇ ಕೈ ತೊಳೆದು ಆ ಮಗುನ ಬೆಳೆಸಿ ಮತ್ತೊಬ್ಬನ ಬೇರೆಯವರ ಮನೆಗೆ ಕಳಿಸ್ಬೇಕಾದಾಗ ಆ ತಂದೆ ತಾಯಿ ಪಡೋ ಕಷ್ಟನ ಯಾರೂ ಸಹ ಯೋಚನೆ ಮಾಡೋದಿಲ್ಲ. ಯಾಕಂತಂದರೆ ಕಷ್ಟ ಆಗಲಿ ಸುಖ ಆಗಲಿ ತನ್ನ ತಂದೆ ತಾಯಿ ತನ್ನ ಮಕ್ಕಳಿಗೆ ಹೇಳ್ದಂಗೆ ತನ್ನ ಮಕ್ಕಳನ್ನ ಬೆಳೆಸ್ತಾರೆ. ಅಂತರದಲ್ಲಿ ವರದಕ್ಷಿಣೆ ಅನ್ನೋದನ್ನು ಒಂದು ಮಹಾಮಾರಿ ತಂದೆ ತಾಯಿ ಮುಂದೆ ತಂದಿಟ್ಟಾಗ ಆ ತಂದೆ ತಾಯಿಗೆ ಹೇಗೆ ಅನಿಸಿರ್ಬೋದು. ಆ ಮಕ್ಕಳನ್ನ ಬೆಳೆಸೋದ್ರಲ್ಲೇ ಅರ್ಧ ಜೀವನ ಮುಗಿದೋಗಿರ್ತದೆ. ಅಂಥದ್ರಲ್ಲಿ ತನ್ನ ಮಗುನ ಮತ್ತೊಬ್ಬರ ಮನೆಗೆ ಕಳಿಸ್ಬೇಕಾದಾಗ ಆ ತಂದೆ ತಾಯಿ ನೋವನ್ನೇ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಆ ತಂದೆ ತಾಯಿ ಆ ಮಗುನ ಮತ್ತೊಬ್ಬರ ಮನೆಗೆ ಕಳಿಸ್ಬೇಕಾದಾಗ ನಾವು ವರದಕ್ಷಿಣೆ ಕೇಳಿದಾಗ ಹೇಗಾಗ್ಬಾರ್ದು ಅವರಿಗೆ. ನೋಡಿ, ವರದಕ್ಷಿಣೆ ತಗೊಳ್ಳೋದು ತುಂಬ ತಪ್ಪು. ಯಾಕಂದರೆ ಜೀವನದಲ್ಲಿ ನಾವು ಕಷ್ಟದಲ್ಲಿರ್ತೀವಿ, ಅವರು ಕಷ್ಟದಲ್ಲಿರ್ತಾರೆ. ಆದರೆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕಲ್ವ ನಾವು. ಪ್ರೀತಿ ವಿಶ್ವಾಸ ಗಳಿಸಿದರೆ ಅದರಂಥ 10ರಷ್ಟು ವರದಕ್ಷಿಣೆಯನ್ನು ನಾವು ಆಮೇಲೆ ತಗೋಬೋದು. ಜೀವನದಲ್ಲಿ ಗಂಡ ಹೆಂಡತಿ ಆಗಲಿ ದುಡಿದು ಜೀವನ ಸಾಗಿಸ್ಬೇಕು ಹೊರತು ಮತ್ತೊಬ್ಬರ ದುಡ್ಡಿಗಾಗಲಿ ಮತ್ತೊಬ್ಬರ ಆಸ್ತಿಗಾಗಲಿ ನಾವು ಕೈ ಹಾಕಬಾರ್ದು. ಯಾಕಂದರೆ ಸಾಧ್ಯವಾದರೆ ನಮ್ಮಲ್ಲಿರೋಂಥ ಕುತೂಹಲ, ನಮ್ಮಲ್ಲಿರುವಂಥ ಶಕ್ತಿ, ನಮ್ಮಲ್ಲಿರುವಂಥ ಜ್ಞಾನನ ಉಪಯೋಗಿಸಿಕೊಂಡು ಜೀವನದಲ್ಲಿ ಮುಂದೆ ಬರಬೇಕು. ಮತ್ತೊಬ್ಬರ ಆಸ್ತಿಗೆ ಮತ್ತೊಬ್ಬರ ವರದಕ್ಷಿಣೆಗೆ ಕೈ ಹಾಕಿದಾಗ ಜೀವನ ಹೇಗಾಗುತ್ತೆ ಅಂತಂದರೆ ಭಿಕ್ಷೆಯ ರೂಪದಲ್ಲಿ ಆಗ್ತದೆ. ವರದಕ್ಷಿಣೆ ಇವತ್ತು ತಗೊಂಡ್ರೆ ನಾಳೆ ನಮ್ಮ ಜೀವನದಲ್ಲಿ ಅದು ಒಂದು ಗುರಿ. ಯಾಕಂತಂದರೆ ಇವತ್ತು ನಾವು ವರದಕ್ಷಿಣೆ ತಗೊಂಡ್ರೆ ನಮ್ಮ ಮಕ್ಕಳು ಸಹ ನಾವು ವರದಕ್ಷಿಣೆ ಕೊಡಬೇಕಾದ ಸಂದರ್ಭ ಬರುತ್ತಲ್ವ. ಅದನ್ನು ನಾವು ಯೋಚನೆ ಮಾಡಬೇಕು. ಯಾಕಂತಂದರೆ ತಂದೆ ತನಗೆ ಎಷ್ಟೇ ಕಷ್ಟ ಬಂದರೂ ತನ್ನ ಮಕ್ಕಳಿಗೆ ಕಷ್ಟ ಬರಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಚೆನ್ನಾಗಿ ಬೆಳೆಸಿರ್ತಾನೆ. ಬೆಳೆಸಿ ಅದೆಲ್ಲ ನೋವುಗಳನ್ನು ನುಂಗ್ಕೊಂಡು ತನ್ನ ಮಗಳನ್ನ ಮತ್ತೊಬ್ಬರಿಗೆ ದಾರಿ ಎರೆದು ಕೊಡ್ತಾನೆ. ದಾರಿ ಎರೆದು ಕೊಡುವಾಗ ನಾವು ಡಿಮ್ಯಾಂಡ್ ಮಾಡ್ತೀವಿ, ನಮಗಿಷ್ಟೇ ಲಕ್ಷ್ಯ ಬೇಕು, ನಮಗಿಷ್ಟೇ ರೂಪಾಯಿ ಬೇಕು, ನಮಗಿಷ್ಟೇ ಆಸ್ತಿ ಬೇಕು, ಹಾಗಾದರೆ ನಿನ್ನ ಮಗಳನ್ನ ನಾನು ಒಯ್ತೀನಿ, ನಿನ್ನ ಮಗಳನ್ನ ನಾನು ಮದುವೆ ಮಾಡ್ಕೊತೀನಿ. ನೋಡಿ, ಜೀವನದಲ್ಲಿ ಬೆಳೆಸಿರೋಂಥ ತಂದೆ ತಾಯಿಗೆ ನಾವು ಡಿಮ್ಯಾಂಡ್ ಮಾಡ್ತೀವಿ, ಅವರು ಬೆಳೆಸಿರೋದು ಬರಲ್ಲ. ತನ್ನ ಮಗಳು ತನ್ನ ತಂದೆ ತಾಯಿನ ಬಿಟ್ಟು ಹೋಗಬೇಕಾದ್ರೆ ಎಲ್ಲ ಸಂಬಂಧಗಳನ್ನು ಕಿತ್ತುಕೊಂಡು ತನ್ನ ಗಂಡನ ಮನೆಗೆ ಹೋಗಿ ಜೀವನ ಮಾಡಬೇಕಾದ್ರೆ ಅವಳ ತ್ಯಾಗ ಎಂಥದ್ದು ಅಂತ ನಾವು ಸಹ ಯೋಚನೆ ಮಾಡೋಕ್ಕಾಗೋದು. ಅಷ್ಟೆಲ್ಲ ನೋವುಗಳನ್ನು ನುಂಗ್ಕೊಂಡು ಎಷ್ಟೇ ನೋವುಗಳಿದ್ದರೂ ಮತ್ತೊಬ್ಬರಿಗೆ ಹೇಳದಂಗೆ ತನ್ನ ಗಂಡನ ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡ್ತಾಳೆ. ಅಂಥದ್ರಲ್ಲಿ ನಾವು ತಂದೆ ತಾಯಿ ಬೆಳೆಸಿರೋ ಪ್ರಕಾರ ಬೆಳೆದು ಮತ್ತೆ ತಂದೆ ತಾಯಿಯವರಿಗೆ ಹೆಣ್ಣನ್ನು ಗಂಡನ ಮನೆಗೆ ತರಬೇಕನ್ನೋ ಡಿಮ್ಯಾಂಡ್ ಇಟ್ಟು ಅವಾಗೂ ಸಹ ತಂದೆಗೆ ಕಷ್ಟ ಕೊಡಬೇಕಾದ್ರೆ ನಮ್ಮ ಜೀವನದಲ್ಲಿ ಒಂದು ಸ್ವಾರ್ಥ ಅನ್ನೋದು ಬರಬಾರ್ದಲ್ವ. ಆಗ ಬಂದಾಗ ತಂದೆ ತಾಯಿ ತನ್ನ ಮಗಳನ್ನೇ ಬೆಳೆಸುವಾಗೇ ಅರ್ಧ ಜೀವನ ಕಳೆದೋಗಿರುವಾಗ ಮತ್ತೆ ವರದಕ್ಷಿಣೆಯ ಭಾರವನ್ನು ಅವರ ಮೇಲೆ ಹೇರಿದಾಗ ಅವರ ಜೀವನ ಸಾಲವನ್ನು ತೀರಿಸುವುದರಲ್ಲಿ ಜೀವನ ಮುಗಿದೋದ್ರೆ ಅವರ ಸುಖ ಜೀವನ ಎಲ್ಲಿ ಹೇಳಿ ಫ್ರೆಂಡ್ಸ್. ನಾವು ಸಹ ಒಬ್ಬ ಗಂಡು ಮಗ ಆಗಿ ನಾವು ಯೋಚನೆ ಮಾಡಬೇಕಲ್ವ. ಹೆಣ್ಣಿನಿಂದ ಯಾವುದನ್ನು ಬಯಸಬಾರದು, ಅವಳಲ್ಲಿ ಪ್ರೀತಿ ಮಾತ್ರ ಬಯಸಬೇಕು. ಅವಳಿಂದ ಬರೋಂಥ ಆದಾಯ, ಅವಳಿಂದ ಬರೋಂಥ ಹಣ ಯಾವುದು ಸಹ ಶಾಶ್ವತವಾಗಿ ಇರೋದಿಲ್ಲ. ನೀನು ಏನು ಸಂಪಾದನೆ ಮಾಡ್ತೀಯ, ನೀನು ಹೇಗೆ ಅವಳನ್ನು ನೋಡ್ಕೊತೀಯ, ಅದರಲ್ಲಿ ನಿನ್ನ ಜೀವನ ಶೈಲಿ ಸಹ ಗೊತ್ತಾಗೋದು. ವರದಕ್ಷಿಣೆ ನೋಡಿ, ನಾವೇನಂತೀವಿ ಅಂತಂದರೆ ಅಷ್ಟು ವರದಕ್ಷಿಣೆ ತೊಗೊಂಡ್ವಿ, ಇಷ್ಟು ವರದಕ್ಷಿಣೆ ಕೊಟ್ವಿ. ಯಾಕೆ ನಾವು ಗಂಡು ಮಕ್ಕಳಲ್ವ, ನಮಗೆ ವರದಕ್ಷಿಣೆ ಬೇಕಲ್ವ. ನಾವು ಗಂಡು ಮಕ್ಕಳು ಆಗಿರೋದು ತಪ್ಪಲ್ಲ. ಗಂಡು ಮಕ್ಕಳಾಗಿ ಇನ್ನೊಬ್ಬರನ್ನ ಜೀವನದಲ್ಲಿ ಕಷ್ಟಪಡೋದನ್ನು ಕಷ್ಟನ ಅರ್ಥ ಮಾಡ್ಕೊಳೋಕಷ್ಟು ಕೆಪಾಸಿಟಿ ನಮ್ಮಲ್ಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಗಂಡು ಮಕ್ಕಳಾಗಿರೋದೇ ವೇಸ್ಟ್. ಯಾಕಂದರೆ ಹೆಣ್ಮಕ್ಳ ಕಷ್ಟನ ಅರ್ಥ ಮಾಡಬೇಕು. ಪ್ರತಿಯೊಂದು ಕಷ್ಟನ ಅನುಭವಿಸ್ಕೊಂಡು ತನ್ನ ಗಂಡನ ಜೊತೆಗೆ ಸಂಸಾರ ಮಾಡಬೇಕಾದ್ರೆ ಅವಳ ಜೀವನ ಏನಾಗಿರುತ್ತೆ ಅನ್ನೋದು ನಾವು ಸಹ ತಿಳ್ಕೊಬೇಕಲ್ವ. ಅಷ್ಟು ಕಷ್ಟದಲ್ಲಿದ್ದರೂ ತನ್ನ ಗಂಡನಿಗೆ ಒಳ್ಳೆಯ ರೀತಿಯ ಪ್ರೀತಿಯನ್ನು ಕೊಡ್ತಾಳೆ ಅಂದರೆ ಅವಳ ತ್ಯಾಗ ಸಾಮಾನ್ಯದ್ದಲ್ಲಲ್ವ. ಅಂಥದನ್ನ ನಾವೆಲ್ಲದನ್ನು ತಿಳ್ಕೊಂಡು ಜೀವನದಲ್ಲಿ ಹೆಣ್ಣಿಗೆ ಮರ್ಯಾದೆ ಕೊಡಬೇಕು. ಒಂದು ಹೆಣ್ಣಿನಿಂದ ಯಾವುದೇ
ಆಸ್ತಿ ಆಗಲಿ ವೈಡೂರ್ಯಗಳನ್ನಾಗಲಿ ನಾವು ಆಸೆ ಪಡಬಾರ್ದು. ತಂದೆ ತಾಯಿಗಳ ಹೆಣ್ಣು ಮಗಳನ್ನ ಜನ್ಮ ಕೊಟ್ಟಿದ್ದಾರಂದರೆ ಅವರು ಬೆಳೆಸೋದ್ರಲ್ಲೇ ಆದ ಜೀವನ ಮುಗಿದಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಲ್ವ. ಅವರಿಂದ ವರದಕ್ಷಿಣೆ ತಗೋಬಾರ್ದು ಅನ್ನೋ ಒಂದು ಥಾಟ್ ನಮ್ಮಲ್ಲಿ ಬರಬೇಕಲ್ವ. ಬಂದಾಗ ಜೀವನದಲ್ಲಿ ಹೆಣ್ಣಿಗೆ ಕೊಡೋಂಥ ಗೌರವವನ್ನು ಹೆಚ್ಚಿಸಬೇಕಲ್ವ. ಹೆಣ್ಣು 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 ಅಂದರೆ ಜೀವನದಲ್ಲಿ ಹೆಣ್ಣಿಲ್ಲದೆ ಜೀವನ ಇಲ್ಲ. ಆ ಹೆಣ್ಣು ಇಲ್ಲದೆ ಜೀವನ ಇಲ್ಲ, ಜೀವನ ಇಲ್ಲದೆ ಹೆಣ್ಣಿಲ್ಲ. ಅಂಥದ್ರಲ್ಲಿ ಜೀವನನೇ ಒಂದು ಹೆಣ್ಣಾಗಿರುವಾಗ ಆ ಹೆಣ್ಣಿಗೆ ನಾವು ಗೌರವ ಕೊಡಬೇಕಲ್ವ. ಒಂದು ಹೆಣ್ಣೆ ತಾಯಿ ಆಗೋದು, ತಾಯಿಯಿಂದನೇ ಮಕ್ಕಳನ್ನು ಜನ್ಮ ಪಡೆಯೋದು, ಮಕ್ಕಳು ಸಹ ಮತ್ತೆ ಜನ್ಮ ಪಡೆದು ಮತ್ತೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಭೂಮಿಗೆ ಬರೋದಲ್ವ. ಭೂಮಿಗೆ ಬಂದಾಗ ಗಂಡು ಮಕ್ಕಳು ಹುಡ್ತಾರೋ ಹೆಣ್ಮಕ್ಳು ಹುಡ್ತಾರೋ ಅದೇನು ಗೊತ್ತಿಲ್ಲ. ಅಂಥದ್ರಲ್ಲಿ ಹುಟ್ಟಿರುವ ಮಕ್ಕಳನ್ನು ತಂದೆ ತಾಯಿ ಅಷ್ಟು ಕಷ್ಟಪಟ್ಟು ಬೆಳೆಸಿ ಮತ್ತೊಬ್ಬರಿಗೆ ದಾರಿ ಎರೆದು ಕೊಡ್ತಾರಲ್ವ. ನಾವು ಸಹ ಅನ್ಕೋಬೇಕಲ್ವ, ನಮ್ಮ ಮನೇಲಿ ಹೆಣ್ಮಕ್ಳು ಇರುವಾಗ ನಾವು ಅಷ್ಟೆಲ್ಲ ವರದಕ್ಷಿಣೆ ಕೊಡಬೇಕಾದ ನಮ್ಮದೇ ಆದ ಒಂದು ಸಮಸ್ಯೆಗಳು ಬಂದಾಗ ಎಷ್ಟು ಸಮಸ್ಯೆಗಳಾಗ್ತದೆ. ಜೀವನದಲ್ಲಿ ಸಾಲ ತೀರಿಸೋದ್ರಲ್ಲೇ ಜೀವನ ಮುಗ್ದೋಗ್ತಲ್ವ. ಸಾಲ ಅನ್ನೋದನ್ನು ನಾವು ಮರೆಮಾಚಬೇಕು, ವರದಕ್ಷಿಣೆ ಅನ್ನೋದನ್ನ ನಿಲ್ಲಿಸಬೇಕು. ಅದು ನಿಲ್ಲಿಸಿದಾಗ ಒಂದು ಜೀವನದಲ್ಲಿ ಉತ್ತಮವಾದ ಬೆಲೆ ಕಾಣೋದು ಸಾಧ್ಯ. ಯಾಕಂದರೆ ಜೀವನದಲ್ಲಿ ವರದಕ್ಷಿಣೆ ಅನ್ನೋ ಒಂದೇ ಒಂದು ಮಹಾಮಾರಿ ಇಡೀ ಜಗತ್ತನ್ನೇ ತಿಂತಾ ಇದೆ. ತಂದೆ ತಾಯಿಯ ರಕ್ತವನ್ನು ಹೀರ್ತಾ ಇದೆ. ಅದಕ್ಕೋಸ್ಕರ ಅದನ್ನು ನಿಲ್ಲಿಸಿದಾಗ ಹೆಣ್ಣೆತ್ತಿರೋ ತಂದೆ ತಾಯಿಗೆ ಒಂದು ಅಮೂಲ್ಯವಾದ ನೆಮ್ಮದಿ ಸಿಗುತ್ತಲ್ವ. ಅದಕ್ಕಾಗಿ ಮಾಡಬೇಕಾದ ಸಾಲ ನಿಲ್ಲುತ್ತಲ್ವ. ತಂದೆ ತಾಯಿ ಅದೇ ದುಡ್ಡನ್ನು ಇಟ್ಟುಕೊಂಡು ಜೀವನದಲ್ಲಿ ಸುಖವಾಗಿ ಇರ್ಬೋದಲ್ವ. ಮತ್ತೊಬ್ಬ ಹೆಣ್ಣುಮಗಳನ್ನ ದಾರಿ ಎರೆದು ಕೊಡುವಾಗ ಅದೇ ಒಂದು ಮದುವೆಗೆ ಮಾಡುವಂಥ ಖರ್ಚನ್ನು ಆ ತಂದೆ ಉಪಯೋಗಿಸ್ಬೋದಲ್ವ. ಅಷ್ಟನ್ನೆಲ್ಲದನ್ನು ತಿಳ್ಕೊಂಡು ಈ ವರದಕ್ಷಿಣೆ ಅನ್ನೋದನ್ನ ನಿಲ್ಲಿಸ್ಬೇಕಲ್ವ ನಾವು ಜೀವನದಲ್ಲಿ. ವರದಕ್ಷಿಣೆ ನಿಲ್ಲಿಸಿಲ್ಲ ಅಂತಂದರೆ ಆ ಟೈಮಲ್ಲಿ ನಾವು ವರದಕ್ಷಿಣೆ ತೊಗೊಳೋಕ್ಕೆ ನಮಗೆ ಖುಷಿ ಆಗ್ಬೋದು. ಆದರೆ ತಂದೆ ತಾಯಿ ಅದನ್ನು ಕೊಡಬೇಕಾದ್ರೆ ಅವರಿಗೆ ಆಗುವಂಥ ನೋವು ಸಹ ನಾವು ಯೋಚನೆ ಮಾಡೋದಿಲ್ಲ. ವರದಕ್ಷಿಣೆ ಬಂದಿರೋದಷ್ಟೇ ಯೋಚನೆ ಮಾಡ್ತೀವಿ ಹೊರತು ಅದು ಹೇಗೆ ಬಂತು, ಎಲ್ಲಿಂದ ಬಂತು, ಯಾಕೆ ಬಂತು, ಯಾವಾಗ ಬಂತು, ಆ ಟೈಮಲ್ಲಿ ಏನು ಕಷ್ಟಪಟ್ಟರು ಅವರು ತಂದು ಕೊಡುವಾಗ ಅಷ್ಟು ಪ್ರಯತ್ನ ಏನು ಮಾಡಿದ್ರು ಅವರು, ಆ ಪ್ರಯತ್ನದಿಂದ ನಾವು ದುಡ್ಡನ್ನು ಒಂದೇ ನೋಡ್ತೀವಿ ಹೊರತು ಅವರ ನೋವನ್ನು ನೋಡೋದಿಲ್ಲ ಅಂತಂದರೆ ಜೀವನದಲ್ಲಿ ನಾವು ಹುಟ್ಟಿರೋದು ವೇಸ್ಟ್ ಅಲ್ವಾ. ತಿಳ್ಕೊಬೇಕು ನಾವು. ಒಂದು ಹೆಣ್ಣುಮಕ್ಕಳನ್ನ ಒಂದು ದಾರಿ ಎರೆದು ಕೊಡಬೇಕಾದ್ರೆ ಯಾವತ್ತೂ ವರದಕ್ಷಿಣೆ ಕೇಳಬೇಡಿ. ನಿಮ್ಮಲ್ಲಿ 1000 ಕಷ್ಟಗಳಿರಲಿ, ಆ ಹೆಣ್ಣುಮಗಳು ಭೂಮಿಗೆ ಬಂದಾಗ ಆ ತಂದೆ ತಾಯಿಯ ಬೆಳೆಸಬೇಕಾದ ಒಂದು ತ್ಯಾಗ, ಕರುಣೆ, ಆ ಹೆಣ್ಣುಮಗಳ ಅನುಭವಿಸ್ತಕ್ಕಂಥ ಏನು ಕಷ್ಟಗಳು ಅವನ್ನೆಲ್ಲನೂ ಮೀರಿ ಮತ್ತೊಬ್ಬರಿಗೆ ದಾರಿ ಎರೆದು ಕೊಟ್ಟ ಮನೆಯಲ್ಲಿ ಜೀವನದಲ್ಲಿ ಸುಖವಾಗಿ ಬಾಳೋ ಮಗಳೇ ಅಂತ ಹರಸಿದಾಗ ಆ ತಂದೆ ತಾಯಿಯ ಒಳ್ಳೆಯ ಗುಣನ ನಾವು ನೋಡ್ಬೇಕಲ್ವ. ವರದಕ್ಷಿಣೆಯನ್ನು ಒಂದು ಇದರಿಂದ ಆ ಹೆಣ್ಣುಮಕ್ಕಳನ್ನ ಹಿಂಸೆ ಮಾಡಬಾರ್ದಲ್ವ. ನಾವು ಹಿಂಸೆ ಮಾಡಿದಾಗ ಆ ತಾಯಿ ಆ ತಂದೆ ಪಡೋಂಥ ಕಷ್ಟ ನೋಡಬಾರ್ದಲ್ವ. ಹುಟ್ಟಿನಿಂದನೂ ಕಷ್ಟದಲ್ಲೇ ಬಂದಂಥ ನನ್ನ ಮಗಳು ಗಂಡನ ಮನೆಯಲ್ಲಿ ಹೋದಾಗ ಚೆನ್ನಾಗಿರ್ತಾಳೆ ಅನ್ನೋ ಒಂದು ಭಾವನೆನ ನಾವು ಅವರಲ್ಲಿ ನೋಡಬೇಕಲ್ವ ತಂದೆ ತಾಯಿಯಲ್ಲಿ. ನಮಗೂ ಮುಂದೊಂದಿನ ಮಕ್ಕಳು ಹುಡುಗಗಳಾಗಲಿ ಗಂಡು ಮಗ ಆಗಲಿ, ಗಂಡು ಮಗ ಹುಟ್ಟಿದ ತಕ್ಷಣ ಜೀವನನೇ ಒಳ್ಳೆಯ ರೂಪದಲ್ಲಿ ಹೋಗುತ್ತೆ ಅಂತ ನಾವು ಅಂದ್ಕೊತೀವಿ. ಒಂದು ಪಕ್ಷ ಗಂಡು ಮಗ ಹುಟ್ಟಿದರೆ ಹೆಣ್ಣು ಮಕ್ಕಳೇ ಬೇಡ ಅನ್ನೋ ಲೆವೆಲಿಗೆ ಹೋಗ್ತೀವಿ. ಹೆಣ್ಣು ಮಗಳು ಹುಟ್ಟೋದು ಒಂದು ದೇವರ ಸ್ವರೂಪ. ಆ ತಾಯಿ ಇದ್ದ ಮನೆಯಲ್ಲಿ ಸಕಲ ಸಂಪತ್ತುಗಳು ಸಹ ನೆಲೆಸುತ್ತೆ, ನೆಮ್ಮದಿ ಸಹ ನೆಲೆಸುತ್ತೆ. ಗಂಡು ಮಕ್ಕಳು ಹುಟ್ಟಿದರೂ ನೆಲೆಸುತ್ತೆ. ಆದರೆ ಅವರು ಬೆಳೆಸುವಂಥ ರೀತಿಯಲ್ಲಿ ಆ ಎಲ್ಲ ಸಾಧನೆಗಳು ನಿಂತಿರುತ್ತೆ. ಆದರೆ ಹೆಣ್ಣುಮಕ್ಕಳನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು. ಯಾಕಂದರೆ ದೇವತೆನೇ ಬಂದು ನೆಲೆಸಿರತಕ್ಕಂಥ. ಯಾಕಂದರೆ ಹೆಣ್ಣುಮಗಳು ತನ್ನ ಎಷ್ಟೇ ನೋವುಗಳಿದ್ರೂ ತನ್ನ ಮಕ್ಕಳಿಗೆ ಆಗಲಿ, ತನ್ನ ಮಗಗಾಗಲಿ, ತನ್ನ ಗಂಡನಿಗಾಗಲಿ ಯಾವುದೇ ನೋವು ಸಹ ಅವರಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಅವಳು ಗಂಡ ಮಗ ಆಗಲ್ಲ. ಅವನ ಜವಾಬ್ದಾರಿಗಳು 1000 ಇರ್ತವೆ. 1000 ಇದ್ದರೂ 1000ದಲ್ಲಿ ಒಂದೇ ಒಂದು ದುರಾಸೆ ಸಹ ಅವನಲ್ಲಿ ಬಂತು ಅಂದರೆ ಅವನ ಜೀವನದಲ್ಲಿ ಅವನು ಮಾಡಿರ್ತಕ್ಕಂಥ ಯಾವುದೂ ಸಹ ನಡೆಯೋದಿಲ್ಲ. ಹೆಂಡತಿಯ ಮಾತು ಕೇಳಿ ತಂದೆ ತಾಯಿನೇ ಹೊರಗಟ್ಟುವ ಗಂಡು ಮಗ ಆದರೆ ತಂದೆ ತಾಯಿನ ಹೊರಗಟ್ಟಿದ ಕ್ಷಣವೇ ತನ್ನ ಮಗಳು ತನ್ನ ತಂದೆ ತಾಯಿನ ತಂದು ಮನೆಯಲ್ಲಿ ಇಟ್ಕೊಂಡು ಆರೈಕೆ ಮಾಡ್ತಾಳೆ ಅಂದರೆ ಆ ತಾಯಿ ಆ ಮಕ್ಕಳಿಗೆ ಜನ್ಮ ಕೊಟ್ಟಿರೋದು ಸಾರ್ಥಕಲ್ವ. ತನ್ನ ಹೆಂಡತಿಯ ಮಾತು ಕೇಳಿ ತಂದೆ ತಾಯಿನೇ ಹೊರಗಾಕುವ ನಾವು ತನ್ನ ತಂದೆ ತಾಯಿ ಹೊರ ಹಾಕಿದ್ದಾರೆ ಅನ್ನೋ ಒಂದೇ ಒಂದು ಸುಳಿವು ಸಹ ಆ ಮಗಳಿಗೆ ಸಿಕ್ಕಾಗ ಅವಳು ಪಡೋ ನೋವು ಎಷ್ಟಲ್ವ. ನಾವು ತಿಳ್ಕೋಬೇಕು ಜೀವನದಲ್ಲಿ ವರದಕ್ಷಿಣೆಯಿಂದ ಇಷ್ಟೆಲ್ಲ ರಹಸ್ಯಗಳಿದೆ ಅಂದರೆ ಆ ವರದಕ್ಷಿಣೆಯನ್ನು ಬಿಡಬೇಕಲ್ವ ನಾವು ಜೀವನದಲ್ಲಿ. ವರದಕ್ಷಿಣೆ ಬಿಟ್ಟಾಗ ಸಂಸಾರಗಳು ಚೆನ್ನಾಗಾಗುತ್ತೆ. ಮುಂದೊಂದಿನ ಜಗಳ ಬಂದರೂ ಸಹ ಆ ವರದಕ್ಷಿಣೆ ಅನ್ನೋ ಜಗಳ ಅದರಿಂದನೇ ಮುಂದೆ ಮತ್ತಷ್ಟು ಜಗಳ ಆಗೋದನ್ನು ನಿಲ್ಲಿಸಬೇಕಲ್ವ ನಾವು ಜೀವನದಲ್ಲಿ. ವರದಕ್ಷಿಣೆ ಅನ್ನೋದನ್ನ ಬಿಡಿ.
ಒಳ್ಳೆ ಜೀವನದಲ್ಲಿ ಸಂಸಾರ ಸಹ ಕನ್ಯೆನ ಕೇಳಕ್ಕೆ ಹೋದಾಗ ಆ ತಂದೆ ತಾಯಿಗೆ ಹೇಳಿ ನಿಮ್ಮ ಮಗಳ ಗುಣ ಹಾವಭಾವ ನಡವಳಿಕೆಗಳನ್ನು ನೋಡಿ ನಿಮ್ಮ ಮನೆಗೆ ಕನ್ಯೆನ ಕೇಳೋಕೆ ಬಂದಿದ್ದೀವಿ ಹೊರತು ನಿಮ್ಮ ಆಸ್ತಿ ಹಣ ಸಿರಿ ಸಂಪತ್ತುಗಳನ್ನು ನೋಡಿ ನಿಮ್ಮ ಮನೆಗೆ ಬಂದಿಲ್ಲ ಅನ್ನೋ ಮಾತನ್ನು ಆ ತಂದೆ ತಾಯಿಗೆ ಹೇಳಿ ಆ ತಂದೆ ತಾಯಿಗೆ ಆಗೋ ಖುಷಿನ ನೀವು ಸಹ ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ಖಂಡಿತ ತಗೊಂಡ್ಬರ್ತೀನಿ. ನಮಸ್ಕಾರ.